ರಾಮಣ್ಣ 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 ಯಾರು? ಓ, ನಮ್ಮೂರು ಸ್ಕೂಲ್ ಮೇಡಮ್ನ. ಯಾಕೆ ಮೇಡಮ್ಮ ಹತ್ಕೊಂಡ್ಬಂದಿದ್ಯಾ? ರಾಮ್ ಇಲ್ಲ ಮೇಡಮ್ಮ, ಎಲ್ಕೋ ಹೋಗೋರೆ. ಇದೇನಿದು ಗಾಯ? ನೋಡಜ್ಜಿ ಹೆಂಗ್ ಹೊಡೆದವನೆ ನನ್ನ ಗಂಡ, ಹೆಂಗ್ ಹೊಡೆದವನೆ ನೋಡಜ್ಜಿ. ಅಯ್ಯೋ, ಅವನ ಕೈ ಸೇದೋಗ ಅವನಿಗೇನು ಬಂತು? ಬರಬಾರ್ದು ರೋಗ. ನಿನ್ಯಾಕೆ ಹೊಡೆದ್ನು? ಎಲ್ಲಿ ನಿನ್ ಗಂಡ? ಅಲ್ಲ ಅವನು ನೋಡಜ್ಜಿ. ಅಜ್ಜಿ, ರಾಮನು ಬಂದ್ರೆ ನಂಗೆ ನ್ಯಾಯ ಕೊಡ್ಸ್ಬೇಕಜ್ಜಿ ನೀನು. ಮನೆಯೊಳಗಿರೋ ಜನಕ್ಕೆ ನ್ಯಾಯ ಕೊಡ್ಸಕ್ಕೆ ಹೋಗಿತಾ ಇಲ್ಲ, ನಿನಗೆ ನ್ಯಾಯ ಕೊಡಿಸ್ತಾರಾ ಮೇಡಮು? ಲೇ, ನಿನ್ನ ಸಾಂಬಾರಿ ಎಷ್ಟು ಅಷ್ಟು ನೋಡ್ಕೋ, ನಿಂದು ಎಷ್ಟು ಅಷ್ಟು ನೋಡ್ಕೋ. ನಮ್ಮ ಸಂಸಾರ ವಿಷಯಕ್ಕೆ ಬಂದಿದ್ದಿ ಅಂದ್ರೆ ಚೆನ್ನಾಗಿರಲ್ಲ. ಅಯ್ಯೋ, ನಾನೆಲ್ಲಿ ನಿಮ್ಮ ಸಂಸಾರ ವಿಷಯಕ್ಕೆ ಬಂದೆ? ಹೇಳ್ದೆ ಅಷ್ಟೇ ಮೇಡಮ್ ಅನ್ಕ. ಮೇಡಮು ಮನೆಯೊಳಗಿರೋ ಜನಗಳಿಗೆ ನ್ಯಾಯ ಕೊಡ್ಸಲ್ಲ, ಇನ್ನು ನಿನ್ನ ಕೇಳಿ ಕೊಡಿಸ್ತಾರೆ ಅಂತ. ಮನೆಯೊಳಗಿರೋ ಜನಕ್ಕೆ ಅನ್ಯಾಯ ಆಗ್ತೈತೆ, ನೂರಾಗಿನ ಜನಕ್ಕೆ ನ್ಯಾಯ ಕೊಡಿಸ್ತಾಳೆ ಮೇಡಮು. ಲೇ ನೋಡೆ ವೈದ್ಯಯಿ, ನಿಂದು ಎಷ್ಟು ಅಷ್ಟು ನೋಡ್ಕೊಬೇಕು. ಕ್ಯಾಮೆ ನಮ್ಮ ಸುದ್ದಿ ಕೇಳೋಣ ಬಂದಿದ್ದಿ ಅಂದರೆ ಚೆನ್ನಾಗಿರಲ್ಲ. ಏನೇ ನೀನು ನಮ್ಮ ಮನೆಯವ್ರ ಮೇಲೆ ಹಾಗೆ ಸಸೋದು? ಯಾರ ನೀನು? ಎತ್ನೋಳೆ ನೀನು? ಹಾಂ, ಹುಟ್ಟಿದ ತಕ್ಷಣ ಅಪ್ಪ ಅಮ್ಮನ ತಿನ್ಕೊಂಡೆ ಬೀದಿ ಬಿಕಾರಿ ಹಂಗೆ ಬಾಳ್ತಾ ಇದೆಯಾ? ನಾನು ಶ್ರೀಮಂತಲೇ ಈ ಊರ್ಗೆಲ್ಲನೂ. ನನ್ನ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯನೇ ನಿಂಕ? ನಿನ್ನ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋಕ್ಕೆ ಧೈರ್ಯ ಬೇರೆ ಕೇಳು ಈ ಮುದುಕಿ. ಏಯ್, ಅಲ್ಲು ಮುರಿದ್ಬಿಡ್ತೀನಿ. ನನಗಿನ್ನೂ ಚಿಕ್ಕ ವಯಸ್ಸು, ಅಲ್ಲೂ ಗಟ್ಟಿಯಾಗವೆ, ಮುರಿಯೋಕ್ಕಾಗಲ್ಲ. ನಿನಗಿನ್ನೂ ಅಲ್ಲಾಡ್ತಾ ಇರ್ತವೆ, ಒಂದೇ ಇಲ್ದ್ರೆ ಎಲ್ಲ ಮುರಿದ್ಬಿಡ್ತೀನಿ. ನೋಡೋ, ಮಾತಕ್ಕೆ ಮಾತು ಬೆಳೆಸಿದೀಯ ಅಂದರೆ ಚೆನ್ನಾಗಿರಲ್ಲ ನೋಡ್ಕೋ. ನೀನು ಅಷ್ಟೇ, ಮಾತಕ್ಕೆ ಮಾತು ಬೆಳೆಸಿದ್ರೆ ಚೆನ್ನಾಗಿರಲ್ಲ ನೋಡ್ಕೋ. ಹೋಗೆ ಕುರಿ ಮೇಯ್ಸಕ್ಕೆ ಬಂದಿದ್ದೀನೋ, ಕುರಿಗಳು ಮೇಯ್ಸ್ಕೊಂಡು ಹೋಗೆ. ನಿನಗೆ ಯಾಕೆ ನಮ್ಮನೆ ಸುದ್ದಿ? ನಿನಗೆ ಯಾಕೆ ನಮ್ಮನೆ ಸುದ್ದಿ? ನಿಮ್ಮನೆ ಸುದ್ದಿಗೆ ನಾನೇನು ಬಂದಿಲ್ಲ, ಮೇಡಮ್ಮನ್ ಕೇಳ್ತಾ ಇದ್ದೆ ಅಷ್ಟೇ. ಹೋ ಬಾಪ ಇಲ್ಲಿ. ಯಾಕಪ್ಪ ಹೊಡೆದಿದ್ದ ಅಮ್ಮನ್ನ? ಹಾಂ? ಅಯ್ಯೋ, ನಾನೆಲ್ಲಿ ಹೊಡೆದಿಲ್ಲ ಅಜ್ಜಿ, ಅವಳೇ ನನ್ನನ್ನು ಹೊಡೆದಿರೋದು. ನೋಡಪ್ಪ, ತಲೆ ಒಳಗೆ ರಕ್ತ ಬರ್ತದೆ. ನಮ್ಮ ರಾಮನ್ ಬರ್ಲಿರು ಹೇಳ್ತೀನಿರೋ. ಟೈಮ್ ಸರಿಯಾಗಿ ಅಡುಗೆ ಮಾಡಲ್ಲ ಅಜ್ಜಿ, ಟೈಮ್ ಸರಿಯಾಗಿ ಪಾತ್ರೆ ತೊಳೆಯಲ್ಲ, ಒಂದು ಲೋಟ ಕಾಫಿ ತರಲ್ಲ. ಇವತ್ತು ಬೆಳಗ್ಗೆ ಕಾಫಿ ಲೇಟಾಗಿ ಮಾಡಿದ್ದಕ್ಕೆ, ಯಾಕೆ ಲೇಟಾಗಿ ಮಾಡಿದೆ ಕಾಫಿ ಅಂತ ಕೇಳಿದ್ದಕ್ಕೆ ಹಿಂಗೆ ಹೊಡೆದವನೆ ನನ್ನನ್ನು. ನಿನಗಿನ್ನ ಒಂದೇ ಒಂದು ಏಟು ಬಿದ್ದದೆ ಅಮ್ಮ. ಆ ಅಪ್ಪನ ಮಗ ಮೂತಿ ಎಲ್ಲ ಹೊಡೆದಾಕಿದ್ಯಾ? ಅಯ್ಯೋ, ಒಳ್ಳೆ ಹೆಂಗ್ ಹೇಳಿ ನೀನು. ನೋಡಜ್ಜಿ, ನೋಡು ನೀನೇ ನೋಡು ಹೆಂಗ್ ಹೊಡೆದವಳೆ ಅಂತ. ಬಟ್ಟೆ ಒಗಿತೀನ, ಬಾಗಿಲಿಗೆ ನೀರು ಹಾಕ್ತೀನ, ಹೊಸ್ಲಿಗೆ ಅರಿಶಿನ ಕುಂಕುಮ ಇಡ್ತೀನ, ರಂಗೋಲಿ ಹಾಕ್ತೀನ, ಅಡುಗೆ ಮಾಡ್ತೀನ, ಪಾತ್ರೆ ಉಜ್ಜಿಸಿನ, ಇವೆಲ್ಲ ಮಾಡ್ತೀನಿ. ಆದರೂ ಸಾಯಂಕಾಲ ಬಂದು ಹೊಡಿತಾಳೆ ನನ್ನನ್ನು. ಇವತ್ತು ಕಾಬ ಬಂದು ಗ್ಲಾಸ್ ಎತ್ತಿ ಹಣೆ ಕೊಡ್ದೆ, ಅದಕ್ಕೆ ನಿಮ್ಮ ಹತ್ರಕ್ಕೆ ನ್ಯಾಯ ಕೇಳಕ್ಕೆ ಬಂದವಳೆ. ಇದೇನಜ್ಜಿ ಹಣೆ ಬರ? ಹಾಂ, ಕಟ್ಕೊಂಡಿರೋ ಹೆಂಡತಿಗೆ ಮರ್ಯಾದೆ ಕೊಡ್ಬೇಕಪ್ಪ. ಮರ್ಯಾದೆ. ಲೇ, ನನ್ನ ಮನೆ ಮುಂದೆ ನಿಂತ್ಕೊಂಬೇಡ ನೀನು. ಕುರಿ ಮೇಯ್ಸಕ್ಕೆ ಬಂದಿದ್ಯಾ ತಾನೆ? ಕುರಿಗಳು ಮೇಯ್ಸ್ಕೊಂಡು ಹೋಗಿ. ನಮ್ಮನೆ ವ್ಯವಹಾರ ನಿನ್ಗೆ ಯಾಕೆ? ಯಾಕೆ ನಿಂಗೆ ಇನ್ನು ಕತ್ತಕ್ಕಾಗಷ್ಟು ವಯಸ್ಸಾಗೈತೆ, ಇನ್ನು ಅರ್ಶಿನ ನೀರು ಮಕ ನೋಡಿಲ್ಲ ನೀನು? ಅಯ್ಯೋ ಅಜ್ಜಿ, ಪಾಪ ಹಂಗೆಲ್ಲ ಅನ್ಬೇಡ ಅಜ್ಜಿ. ವೈದೇಹಿ ಒಳ್ಳೆವಳು, ಅರ್ಶಿನ ನೀರು ಮಕ ನೋಡಿಲ್ಲ ಅಂದರೆ ತಂದೆ ತಾಯಿ ಇದ್ದಿದ್ರೆ ಅವಳಿಗೂ ಇಷ್ಟೊತ್ತಿಗೆಲ್ಲ ಮದುವೆ ಮಾಡ್ತಾ ಇದ್ರು. ಅವಳಿಗೆ ಯಾರು ಇಲ್ಲ ಪಾಪ. ಮೇಡಮು, ಇದೇನು ಹೊಸ್ತಾಗಂತವಳ ಮುದುಕಿ ನನ್ನನ್ನ? ಹಾಂ, ಏನಿಲ್ಲ. ಆಯಮ್ಮನ ಅಂತ ಇರಬೇಕು, ನಾನು ಅನ್ಸ್ಕೊಂತ ಇರಬೇಕು, ನಾನು ಅಂತ ಇರಬೇಕು, ಆಯಮ್ಮನ ಅನ್ಸ್ಕೊಂತ ಇರಬೇಕು. ಏನೋ ಒಂಥರ ನಂಟು ಆಯಮ್ಮಂಗೂ ನಂಗೂ. ಲೇ, ನೀನು ಬೀದಿ ಬಿಕಾರಿ, ನಾನು ಶ್ರೀಮಂತಲು. ನಂಗೂ ನಿಂಗೂ ಎಂಥದ್ದು ನಂಟು? ಎಂಥದ್ದು ನಂಟು? ಹಾಂ, ಜಗಳ ಜಗಳ ಆಡೋದು ನಂಟು ಅಂತ ಹೇಳಿದ್ದು. ಹೋಗೆ ಹೋಗೆ ಹೋಗಿ, ಏನೇನು ಕೆಲಸ ನೋಡೋಗೆ. ರಾಮಣ್ಣ. ಓ ಮೇಡಮ್ ಅವರೇ, ಇದಕ್ಕೆ ಮೇಡಮ್ ಅವರೇ? ಅಯ್ಯೋ, ರಕ್ತ ಬರ್ತೈತೆ. ಆ ಎಣ್ಣೆನ ಯಾಕೆ ಮಕ ಮುತ್ತಿ ಎಲ್ಲ ಹೊಡೆದೋಗೈತೆ? ರಾಮಣ್ಣ, ನನ್ನ ಗಂಡ ನಂಗೆ ಹೊಡೆದ್ಬಿಟ್ನು ರಾಮಣ್ಣ. ನನಗೆ ಊರಿಂದ ಟ್ರಾನ್ಸ್ಫರ್ ಮಾಡಿಸ್ಬಿಡು ರಾಮಣ್ಣ. ನಾನು ಈ ಊರಾಗಿರಲ್ಲ ರಾಮಣ್ಣ. ನನ್ನ ಗಂಡನ ಸಮೇತ ನಾನು ಬಿಟ್ಬಿಟ್ಟು ಹೊಟ್ಟೋದೈತೀನಿ. ಅಯ್ಯೋ ಮೇಡಮ್ ಅವರೇ, ಸಂಸಾರ ಅಂದಮೇಲೆ ಒಂದು ಮಾತು ಬರ್ತೈತೆ, ಒಂದು ಮಾತು ಓದೈತೆ. ಪಾಪ ಬಟ್ಟೆ ಎಲ್ಲ ಒಗಿತಾ ಇರ್ತಾರೆ ನೀರಿನ ಟ್ಯಾಂಕಿ ಹತ್ರ. ನಾನು ನೋಡ್ತೀನಿ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹಾಂ, ಅದ್ಯಾಕೆ ಎಲ್ಲಿ ಬಿದ್ದೋದಪ್ಪ? ಬಿದ್ದೋಗಿದ್ದಲ್ಲ ರಾಮಣ್ಣ, ಇವಳೇ ಹೊಡೆದಿರೋದು ನನ್ನನ್ನ. ಸರಿ ಹೋಯ್ತು. ಕತೆ. ಮೇಡಮ್ ಅವರೇ, ಇದನ್ನ ಇಲ್ಲಿಗೆ ಬಿಟ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಮಕ್ಕಳೆಲ್ಲ ಈಚೆ ಆಟ ಆಡ್ತಾ ಇದ್ರು, ಇದನ್ನು ಇಷ್ಟೊತ್ತಾಗಿ ಇನ್ನೂ ಒಳಕೋಗಿಲ್ಲ ಅಂತ ಅನ್ಕೊಂಡೆ. ಹೋಗ್ರಿ ಮೇಡಮ್ ಅವರೇ, ಏನು ಮಾಡೋಕ್ಕಾಗಲ್ಲ. ಗಂಡ ಹೆಂಡತಿ ಮೇಲೆ ಒಂದು ಮಾತು ಬರ್ತೈತೆ, ಒಂದು ಮಾತು ಓದೈತೆ. ರಾಮಣ್ಣ, ಈ ಒಂದ್ಸತಿ ನಿಮ್ಮ ಮುಖ ನೋಡ್ಕೊಂಡು ಸುಮ್ಮನೆ ಆಗಿದ್ದೀನಿ ರಾಮಣ್ಣ. ಇಲ್ಲ ಅಂದಿದ್ರೆ ಇತ್ತು ಇವ್ರಿಗೆ ಗ್ರಾಚಾರ. ಇರ್ಲಿ ಮೇಡಮ್ ಅವರೇ, ಹೋಗ್ರಿ. ಮಕ್ಕಳೆಲ್ಲ ಈಚೆವ್ರೆ, ಹೋಗ್ರಿ. ರಕ್ತ ಒಂಚೂರು ಒರೆಸ್ಕೊಂಡು ಹೋಗ್ರಿ, ಏನು ಮಾಡೋಕ್ಕಾಗಲ್ಲ. ನೀನ್ಯಾಕಪ್ಪ ಹೊಡಿಯೋದು ಹೆಂಡ್ತಿನ? ಅಯ್ಯೋ ರಾಮಣ್ಣ, ನಾನು ಯಾಕಣ ಹೊಡಿತೀನಿ? ಅವಳೇ ನನ್ನನ್ನು ಹೊಡಿತಾಳಣ್ಣ. ಮನೆ ಕೆಲಸ ಎಲ್ಲ ಮಾಡ್ತೀನಣ್ಣ ನಾನು, ಅವಳೇ ನನ್ನನ್ನು ಹೊಡಿಯೋದು. ಗಂಡ ಹೆಂಡತಿ ಅಂದ್ಮೇಲೆ ಒಂದು ಮಾತು ಬರ್ತೈತೆ, ಒಂದು ಮಾತು ಓದೈತೆ. ಏನು ಮಾಡೋಕ್ಕಾಗಲ್ಲ. ಹೋಗಪ್ಪ, ನಡಿಯಮ್ಮ ಒಳಕ್ಕೆ. ನೀನ್ ನಡಿ, ನಂಗೊಂಚೂರು ಕೆಲಸ ಅದೆ. ಏನೇ ಬಿಕಾರಿ? ಏನೇ ಎಲ್ಲ ಇದ್ದು ಇಲ್ಲದೆ ಇರೋರು ಬಿಕಾರಿ? ಏಯ್ ನೋಡು,
ಮಾತು ಮಾತು ಬೆಳೆಸಿದಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ. ನಿನ್ನ ಜೊತೆ ಜಗಳ ಆಡ್ಬೇಕಂದ್ರೆ ನನಗಿಷ್ಟ. ಮಾತಾಡು, ಇನ್ನು ಏನೇನು ಮಾತಾಡ್ತೀಯ ಮಾತಾಡು. ನಿನ್ನಂಥ ಬಿಕಾರಿ ಹತ್ರ ನಂದೇನೆ ಮಾತು, ನಂದೇನು ಮಾತು. ನಾನೇನಾದರೂ ಈ ಮನೆ ಸೊಸೆ ಆಗಿದ್ದಿದ್ರೆ ನಿಂಗೆ ನಡು ಲೊಟ್ ಲೊಟ್ ಅಂತ ಮುರಿತೈತೆ. 3 ಹೊತ್ತು ಊಟ ಹಾಕೋದು ಒಂದೇ ಹೊತ್ತು ಊಟ ಆಗ್ತೈತೆ. ಬಾಯೊಳಗೆ ಒಂದು ಅಲ್ಲಿಲ್ದಿರ ಕಟಿಂಗ್ ಪ್ಲೇಟ್ ತಗೊಂಡು ಅಲ್ಲಿಗೆಲ್ಲ ಕಿತ್ತಾಕ್ತೈತೆ, ಕೂದಲೆಲ್ಲ ಬೋರ್ಸಾಗ್ತೈತೆ. ಓಹೋ, ನನ್ನ ಮನೆ ಸೊಸೆ ಆಗಬೇಕು ಅಂತ ಹಗಲ್ಗನ್ಸ್ ಕಾಣ್ತಾ ಇದೆಯೇನು? ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆಗಿದ್ದಿದ್ರೆ ಅಂತ ಹೇಳ್ತಾ ಇರೋದು. ಲೇ ಬಿಕಾರಿ ಬಿಕಾರಿ, ಈ ದುರಾಸೆ ಎಲ್ಲ ಬಿಟ್ಬಿಡೆ, ಈ ದುರಾಸೆ ಎಲ್ಲ ಬಿಡು. ನೀನು ದೊಡ್ಡ ಬಿಕಾರಿ, ನೀನು ಎಲ್ಲ ಇತ್ತು ಏನೂ ಇಲ್ಲದೆ ಇರೋ ಥರ ಇರೋ ಬಿಕಾರಿ ನೀನು. ಅದ್ಯಾಕೆ ಇಬ್ರು ಯಾವಾಗಲೂ ಹಂಗೆ ಜಗಳ ಮಾಡ್ಕೊಂತ ಇರ್ತೀರಾ? ಯಾಕಮ್ಮ ಒಯ್ದೆಯಿ? ಇಲ್ಲ ಇಲ್ಲ, ತಮಾಷೆಗಷ್ಟೇ, ಸುಮ್ಮನೆ. ಅಮ್ಮ ಬಾಮ್ಮ, ಆ ಹುಡುಗಿನ ಕಂಡ್ರೆ ನಿಂಗೆ ಆಗಲ್ಲ ಯಾಕಮ್ಮ? ಹುಡುಗಿನ ಅವಳು? ಹುಡುಗಿನ 34 ವರ್ಷನ 35 ವರ್ಷನ ಆಗದೆ, ಇನ್ನು ಮದುವೆ ಎಲ್ಲ ಮುಂಜಿಲ್ಲ. ಏನು ಯಮ್ಮನ 18 ವರ್ಷದ ಹುಡುಗಿ. ಏನು ಮಾಡ್ತೀಯಮ್ಮ ಪಾಪ? ನಾನು ಒಂದು 2-3 ಗಂಟೆ ತಗೊಂಬಂದು ತೋರಿಸ್ದೆ, ನಾನು ಆಗಲ್ಲ ಮದುವೆ, ನಂಗೆ ಇಷ್ಟ ಇಲ್ಲ, ನಾನು ಹಿಂಗೆ ಇರ್ತೀನಿ ಅಂತಂದ್ಲು. ನಾನು ಅಲ್ಲಿ ಸುಮ್ಮನೆ ಆಗೋದೆ. ಯಾಕೆ ಆ ಹುಡುಗಿನ ಕಂಡ್ರೆ ನಿಂಗೆ ಆಗಲ್ಲ? ಅವ್ಳಿಗೆ ಪಡ್ಕ ಅವ್ಳಿಗೆ ತಳೆ ನಿನ್ನ ಪಾಡಕ್ಕೆ ನೀನಿರೋ. ಏನು ನೀವಿಬ್ಬರದು ಜಗಳ ಯಾವಾಗ್ಲೂ? ಇವಳ ಬಿಕಾರಿನೋ ರಾಮು? ಅಮ್ಮ, ಯಾರು ಬೇಕಾರಿಗ್ಲಿಲ್ಲ, ಹಂಗೆಲ್ಲ ಮಾತಾಡೋದು ತಪ್ಪಮ್ಮ. ನೋಡ, ಅಲ್ಲೂ ಒಂದಿಲ್ದಿರ ಪಟ 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 ಅಂತ ಮುರಿದು ಬಿಡ್ತೀನಿ. 32 ಅಲ್ಲೂ ಮುರಿದು ಬಿಡ್ತೀನಿ. ಹುಷಾರು, ನನ್ನ ಸುದ್ದಿಗೆ ಏನ ಬಂದರೆ ನಿನಗೆ ಕೈ ಕಾಲು ಲೊಟ್ ಲೊಟ್ ಅಂತ ಮುರಿತೀನಿ. ನಾನೆಂಥವಳಂತ ನಿಂಗೆ ತಿಳಿದಲೇ? ನಾನು ಈ ಅರಮನೆಗ ಅಡುಗೆ ಮನೆ ಅದಲ್ಲ, ಅಷ್ಟಿಲ್ಲ ನಿನ್ನ ಮನೆ. ನನ್ನ ಹತ್ರನೇ ಮಾತಾಡ್ತೀಯ ನೀನು. ಅಯ್ಯೋ, ಅರಮನೆ ಆದರೆ ಏನು, ಗುಡಿಸ್ಲಾದ್ರೆ ಏನು, ಎಲ್ಲರೂ ತಿನ್ನೋದು ಅನ್ನನೇ ಒಟ್ಟಿಗೆ. ಇನ್ನೇನು ಬಂಗಾರ ತಿಂತೀಯ ನೀನು? ನಾನು ತಿನ್ನೋದು ಅನ್ನನೇ, ನೀನು ತಿನ್ನೋದು ಅನ್ನನೇ. ನಿಮ್ಮಿಬ್ರು ಜಗಳ ನೋಡಿ ನಿಮ್ಮಿಬ್ರು ಬೈಯೋದಾ ಇಲ್ಲ ನಗೋದಾ? ನಂಗಂತೂ ಒಂದು ತಿಳಿತಾ ಇಲ್ಲ. ಏನಾದರೂ ಮಾಡ್ಕೋಗ್ರಿ. ನಾನೇನಾದರೂ ಈ ಮನೆ ಸೊಸೆ ಆಗಿದ್ದಿದ್ರೆ ನಿನ್ನ ಅರ್ಧರಾತ್ರಿ ಒಳಗೆ ಕತ್ತಿಸ್ಬಿಡ್ತೈತೆ. ಬೆಳಗ್ಗೆ ಎಲ್ಲರಿಗೂ ಹೇಳ್ತೈತೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಲು ಅಂತ. ಲೇ ಲೇ ಲೇ, ಬೇಡ ನೋಡೆ, ಬೇಡ ನೋಡು. ಗ್ರಾಚಾರ ಇವತ್ತು ಎಡ್ಮಗ್ಲಾಗ ಎದ್ದು ಬಂದಿದ್ಯಾ? ಹೋಗೆ ಮುತಿಗೂಬೆ. ಏ ಹೋಗೋ. ಇವಳನ್ನೇನಾದರೂ ಮಾಡಿ ಮಟ್ಟ ಹಾಕ್ಬೇಕಲ್ಲ. ಇವಳಿಗೆ ಭಾರಿ ದುರಹಂಕಾರ ಅಲ್ಲ. ಹಾಕ್ತೀನಿ ಇವಳಿಗೆ ಮಟ್ಟ ಹಾಕ್ತೀನಿ. ರಾಮ ರಾಮ ರಾಮ, ಹಸಿರು ಗಿಳಿಯ ರಾಮ. ಹೋಗು ಮುದ್ಗುಬೆ, ಹೋಗು. ನಿನ್ನ ಮಟ್ಟ ಹಾಕ್ತೀನಿ, ಇಷ್ಟಕ್ಕೆ ಬಿಡಲ್ಲ ನಿನ್ನ. ಹಾಕಿದ್ಯಾ. ರಾಮ ರಾಮ ರಾಮ, ಶು ಹೈ ಹೈ, ಹಸಿರು ಗಿಳಿಯ ರಾಮ. ಎಲ್ಲ ಮಾಡ್ತಾ ಇದೀಯಾ? ಅವಳಲ್ಲೇ ಬೆಳಗ್ಗೆ ಬರೋಗಿ ಎಲ್ಲ ಮುಗಿಸ್ಕೊಂಡ್ ಬರ್ಬೇಕು ತಾನೆ? ಓ, ಬರಲ್ಲ ಅಂತ ಅಷ್ಟೊತ್ತೆ? ಹೋಗಲೇ ಹೋಗ ಚಿಕ್ಕೋನೆ. ಯಾಕ್ಲೆ ಅಳ್ತಾ ಇದ್ಯಾ ಚಿಕ್ಕೋನೆ? ಗೀತ ಇಲ್ಲಲೇ, ಎಲ್ಲೆಲ್ಲ ಹುಡುಕಿದ್ದೀನಿ, ಗೀತ ಇಲ್ಲ. ಇಲ್ಲ ಎತ್ತಲ್ಲ ಏನೋ ತಿಳಿತಾನಂಕ. ಯುಗಾದಿ ಹಬ್ಬಕ್ ಡಬಲ್ ಧಮಾಕ. ಜಿಂಚಕ ಮಾಧುನ ಹತ್ರ ಇದ್ಲು ಡುಮ್ ಡುಮ್, ಆಮೇಲೆ ದೊಡ್ಡವನ ಹತ್ರ ಬಂದ್ಲು ಡುಮ್ ಡುಮ್, ಆಮೇಲೆ ಮಾಧುನ್ ತಕ್ಕ ಹೋದ್ಲು ಡುಮ್ ಡುಮ್, ಆಮೇಲೆ ದೊಡ್ಡವನ ಮನೆ ಮಾಡಿಕ್ಕಿದ್ನು ಡುಮ್ ಡುಮ್, ಆಮೇಲೆ ಇವಾಗ ಇನ್ನೊಬ್ಬನ ಜೊತೆಗೆ ಒಡಗೋಳೆ ಡುಮ್ ಡುಮ್. ಯುಗಾದಿ ಹಬ್ಬ ನೆಮ್ಮದಿಗೆ ಮಾಡ್ಕೊಂಬರ್ಲೇ. ನಿಂಗೆ ಗೋಲ್ ತುಪ್ತು ನಂಗ ಅಲ್ಲಲೇ, ನಾನು ಇಷ್ಟು ಹೇಳ್ತಾ ಇದ್ದೀನಿ, ನಿಂಗೆ ತಮಾಷೆನೇನಾ? ಹೋಗಲೇ, ತಮಾಷೆನ ಅಮಾವಾಸ್ಯನ ಹೋಗಲೇ. ಎತ್ತಾಳ್ ಬಿದ್ದೋದ್ಲ ಏನ್ ಕತೆನಾ? ಅವಳಿಗೋಸ್ಕರ ನೀನ ಕಾಳ್ತೀಯಾ? ಮನೆಗಿರೋ ಏನ್ರನ್ನ ಮಗನ್ನ ಚೆನ್ನಾಗಿ ನೋಡ್ಕೊಳ. ನೀನು ಹೋಗ್ತೇನೆ ನನ್ನ ಯಾಕೆ ಆಗ್ತೋ? ಇಂದು ಒಂದು ಜನ್ಮನೇನಲ್ಲೇ. ಬಿಟಾಕ ಅವಳನ್ನ, ಬಿಟಾಕ, ಮರ್ತು ಬಿಡ. ನೀನೇನು 18 ವರ್ಷ ಹುಡುಗ್ನಲ್ಲೇ, 52 ವರ್ಷ ಅಲ್ಲೇ ನಿಂಕಲೇ. ತಾತ್ನಾಗಿದೆಯಲ್ಲೇ, ನಿಂಕೇನು ಮಾನ ಮರ್ಯಾದಿಲ್ಲ. ನಮ್ಮ ಮಾನ್ಗೆಟ್ಟೋನೆ ಥೋ, ನೀನು ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ್ತೋ. ಉಗಿತಾ ಇದ್ದೀನಿ ಆದ್ರೂ ಅವ್ನಿಗೆ ಮಾನ ಮರ್ಯಾದಿಲ್ಲ. ಸರೋಜಿ, ಬಿರಿನ್ ಬಾರೆ. ಯಾಕ ನಮ್ಮ ಮನೆಗೆ ಅನ್ಕೊಂಡ್ವೇನಾ? ಅಪ್ಪ ಇರಿಂದ ಅನ್ಕ ಫೋನ್ ಮಾಡ. ಲೇ ಬಾರ್ಲೆ, ಬಾ ಬಿರಿನ್ ಬಾ. ಇದಾಕ್ಲೆ ಸಿಕ್ಕೋನೆ ಮುಂಡೆ ಮಗ ನಿಂಗಲ್ತಾವನೆ. ಏನೋ ಬಂದಿರೋದು ನಿಂಗೆ ಒತ್ಕೊಂಡೋಗೋದು? ಲೇ, ಉಗಾದಿ ಹಬ್ಬಕ್ಕೆ ನಿಂಕ ಒಂದು ಒಳ್ಳೆ ವಿಷಯನೇ. ಏನ ಅಂತ ವಿಷಯ? ಸಿರಿಗಿರಿ ತಂದವನೇ ಮಾವನ? ಲೇ, ಸೀರೆಕಿನ ಒಳ್ಳೆ ವಿಷಯನೇ. ಕುಡಿದಾಡ್ಬಿಡ್ತೀಯ ನಾನು ಈ ವಿಷಯ ಹೇಳಿದ್ರೆ ನಿಂಕ. ಹೌದಾ? ಏನ ನೆಕ್ಲೇಸ್ ಇಲ್ಲ ತನ್ನ ಹಬ್ಬಕ್ಕ ಎಲ್ಲಾರ್ಕುನ? ಮನೆಗೆ ಅವೆಲ್ಲ ಎಲ್ಲ ದಂಡಿಗ ಎಲ್ಲಾರ್ಗೂ ನನ್ ಕೊಟ್ಟವನಲ್ಲ. ಇನ್ನೇನಾ?
ಲೇ ಗೀತಿ ಇಲ್ಲಂತೆ ಗೀತಿ ಓಡೋಗ್ಬಿಟ್ಟವಳಂತೆ. ಚಿಕ್ಕನೆ ನಿಜ ಹೇಳ್ತಾ ಇದೀಯಾ? ಉದೇ ಅದಕ್ಕೆ ಅವ್ನು ಹೇಳ್ತಾ ಇರೋದು ಯುಗಾದಿ ಹಬ್ಬಕ್ಕೆ ನೀ ಕಚ್ಚಿರಬೇಕಾ ಇಲ್ಲ ನೆಕ್ಲಿಸ್ ಬೇಕಾ? ಯಾರು ಬೇಡ ಹೋಗಲೇ, ಯುಗಾದಿ ಹಬ್ಬಕ್ಕೆ ಒಳ್ಳೆ ಸಂತೋಷ ಆಯ್ತು. ಲೇ ಯಾರಿಂದ ಓಡೋಗಿರೋದು? ಇನ್ನ ಅವನ್ಗೆ ತಿಳಿದಂತೆ ಕೇಳೋಗಿ ಯಾರಿಂದ ಓಡೋಗಿರೋದಂತ. ಯಾರಿಂದ ಓಡೋಗಿರೋದ? ಲೇ ಸರೋಜಿ ಎಷ್ಟನ ಗೋಳೈಕೊಂಡು ಕುಡ್ದಲೇ ಅವನು ದೊಡ್ಡದಾಗಿ ಹೇಳದ್ನು ರಾಮ್ನು ಹೋಗಿ ಕರ್ಕೊಂಬ ಹೋಗಯ್ಯೋ ಅಂತ. ಹೋದ್ರೆ ಅವಳು ಎಲ್ಲವಳೆ ನನಗೆ ರಾಮನ ಮೇಲೆ ಅನುಮಾನ. ಏನೋ ಮಾಡವನವನು, ಏನೋ ಮಾಡವನೆ. ಅಳು 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 ಅಳುತ್ತಿರು ನೀನು ಹೀಗೆ, ನಗುತ್ತಿರು ನಾನು ಹಾಗೆ. ಕರೆಕ್ಟಾಗಿ ಹೇಳಲೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಂತ ವಿಷಯ ಹೇಳ್ಬಿಟ್ಟೆ ಚಿಕ್ಕನೆ? ಅದಕ್ಕೆ ನಾನು ಹೇಳಿದ್ದು ನೀನು ಕುಡಿದು ಕುಬಿಸಾಕ್ತಿ ಈ ವಿಷಯ ಹೇಳಿದ್ರಿ ಅಂತ. ರಾಮನು ಹೋಗಿ ಕರ್ಕೊಂಬ ಅಂದಾಗೆ ಏನೋ ಅಂತೂ ಇಲ್ಲೇನೋ ಕಿತಾಪತಿ ಐತೆ, ಇವನು ಇಷ್ಟು ಧೈರ್ಯವಾಗಿ ಹೇಳ್ತಾವನಲ್ಲ ಅಂತ. ಆದ್ರೆ ಇವಾಗ ತಿಳಿತು ಎಲ್ಲದ್ಲು ಏನೋ ನನ್ನ ಹೆಂಡತಿ. ಅಯ್ಯ ಹೋಗು, ನೀನು ಬೇಡ ಅವನು ಬೇಡ ಅಂತ ಯಾರೋ ಬೇರೆ ಅವನಿಂದ ಹೊರಟೋಗಳು ಹೇಳ್ಬೇಕಳು ಹೋಗು. ಆದ್ರೂ ನನ್ನ ಮುನ್ಸು ನೋವ್ತದೆ ಸರೋಜಿ, ಎಷ್ಟು ನೋವ್ತಾ ತಿಳಿದ ಮುನ್ಸು. ತಾಳಿ ಕಟ್ಟಿದ್ದೀನಿ ಅವಳಿಗೆ ನಾನು. ಅಯ್ಯೋ ತಾಳಿ ಕಟ್ತೋ ಕಲ್ಲು ಕಟ್ತೋ ಅದೆಲ್ಲ ಏನು ಅವಳಿಗೆ ಲೆಕ್ಕ? ಎಲ್ಲ ಎಸ್ಕೇಪ್ ಆಗೋಳು ಬಿಡು. ಏನ್ ಪ್ರಪಂಚದಾಗ ಯಾರನ್ನ ತಾಳಿ ಕಟ್ಟೋರ ಇಲ್ಲ, ಇವನೇ ಕಟ್ಟಂಗೆ ಹೇಳ್ತಾನೆ. ಓಹ್ ಗೀತಾ ಎಲ್ಲಿದೆಯಾ ಗೀತಾ? ಗೀತಾ ಎಲ್ಲಿದೆಯಾ ಗೀತಾ? ಫೋನ್ ಮಾಡಿದೆ, ಫೋನ್ ಸ್ವಿಚ್ ಆಫ್ ಬರ್ತದಲ್ಲ ಗೀತಾ. ಲೇ ಅಳ ನೀನು ಅಳ್ತಾ ಇರೋದು ನೋಡಕ್ಕೆ ನಂಗೆ ಒಂಥರ ಖುಷಿನ. ಅಳ ಇನ್ನ ಜೋರ್ಗ ಅಳ. ಚಿಕ್ಕನೆ ಹಿಂಗೆಲ್ಲ ಮಾತಾಡ್ಬಿಡಲೆ, ಸಹಾಯ ಮಾಡಲೆ. ಅವತ್ತು ನೀನು ಮದುವೆ ಆಗೋತ್ ನಂಗೆ ಸಹಾಯ ಮಾಡಿದ್ದೆ ತಾನೇ, ಹಂಗೆ ಸಹಾಯ ಮಾಡ. ಲೇ ಹಬ್ಬ ಮುಗಿದು ಬಿಡ್ಲಿರಾ, ಒಬ್ಬಟ್ಟಿಗೆ ಒಂದಷ್ಟು ತಿನ್ಬಿಡ್ತೀನಿ, ಶಕ್ತಿ ಬರ್ತದೆ, ಆಮೇಲೆ ಸಹಾಯ ಮಾಡ್ತೀನಿ. ಅಯ್ಯೋ ನನ್ನ ಮಕ್ಕಷ್ಟು ಬೆಂಕಿ ಆಗ್ತು ಅಷ್ಟೇ ಬಿಡು ನಿನ್ ಜೀವನ. ಲೇ ಚಿಕ್ಕನೆ ನಡಿಯಲ್ಲ ಗುಲಾಬ್ ಜಾಮೂನ್ ಮಾಡೋಣ. ಲೇ ಅಮ್ಮ ಗ್ಯಾಸ್ ಇಲ್ಲ, ಹೋಗು, ಗ್ಯಾಸ್ ಖಾಲಿ ಆಗೋಗದೆ. ಇವಾಗ ಇಲ್ಲಿ ಒಲೆ ಇಕ್ಬೇಕು. ಒಲೆ ಗಡಿಗೆ ಮಾಡ್ಬೇಕಿನಾ? ಅಬ್ಬ ಯಾಕೋ ನಂಗೆ ಹೊಟ್ಟೆ ನೋಯ್ತದೆ ಚಿಕ್ಕನೆ, ಯಾಕೋ ನಂಗೆ ಹೊಟ್ಟೆ ನೋಯ್ತದೆ. ಮುಂದುವರಿಯುವುದು